ನಮ್ಮ ಸ್ವಂತ ಊರು ಚಿಕ್ಕಮಗಳೂರಲ್ಲೇ ಇದ್ದೀನಿ. ಇವಾಗ ನಾನು ನಿಂತ್ಕೊಂಡಿರೋದು ಬಾಳೆಹೊನ್ನೂರಿಂದ ಕಳಸ ಕನೆಕ್ಟ್ ಮಾಡೋ ದಾರಿಯಲ್ಲಿದ್ದೀನಿ. ಇದು ಮಾಗುಂಡಿ ಅಂತ ಒಂದು ಊರಿದೆ. ಇದು ಮಾಗುಂಡಿ ನಮ್ಮ ಹುಟ್ಟೂರು. ಮಾಗುಂಡಿಯಿಂದ ಬಾಳೆಹೊಳೆ ತನಕ ಬರೋ ಒಂದು ಫಾರೆಸ್ಟ್ ರೋಡ್ ಇದು ರೈಟ್ ಸೈಡ್ಗೆ ನಮಗೆ ಭದ್ರಾ ನದಿ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಫಾರೆಸ್ಟ್ ಇದೆ. ಸೊ ಅದರ ಮಧ್ಯದಲ್ಲಿ ಕಳಸ ಕನೆಕ್ಟ್ ಮಾಡುವಂಥ ಹೈವೇ ಇದೆ. ನಾವು ನಾರ್ಮಲಿ ಕಳಸ ಓಡಾಡ್ತಾ ಇದ್ದಾಗ ಕಾಲೇಜ್ ಡೇಸಲ್ಲೆಲ್ಲ ಈ ರೋಡಲ್ಲಿ ತುಂಬ ಬರ್ತಾಯಿದ್ವಿ. ನಾವು ಇವಾಗ ಬ್ಯಾಂಗ್ಳೂರ್ ಸೆಟಲ್ಡ್ ಆದಮೇಲೆ ನಮಗೆ ಈ ಪ್ಲೇಸಸ್ ತುಂಬ ಇಷ್ಟ ಅಂತಲ್ಲ. ನಾವು ನಾರ್ಮಲಿ ಇಲ್ಲಿ ಇದ್ದಾಗಲೂ ನಾವು ಈ ಪ್ಲೇಸನ್ನು ತುಂಬ ಇಷ್ಟಪಡ್ತಾಯಿದ್ವಿ, ತುಂಬಾ ಓಡಾಡ್ತಾ ಇದ್ವಿ. ನಮಗೆ ಈ ಪ್ಲೇಸ್ ಅಂದರೆ ಅಷ್ಟು ಇಷ್ಟ. ನೀವು ಇವಾಗಲೂ ಅಬ್ಸರ್ವ್ ಮಾಡ್ಬೋದು, ಒಂದು 15-20 ಮಿನಿಟ್ಸ್ ಒಂದು ವೆಹಿಕಲ್ ಪಾಸ್ ಆಗುತ್ತೆ, ಅಷ್ಟು ಕಾಮ್ ಆಗಿರುತ್ತೆ. ಮತ್ತು ವೆದರ್ ನಿಮಗೆ ಆಲ್ಮೋಸ್ಟ್ 10 ಮಂತ್ ಹಿಂಗೆ ಇರುತ್ತೆ. ಒಂದು 2 ಮಂತ್ ಏನಾದರೂ ಇದ್ದರೆ ಸ್ವಲ್ಪ ಬಿಸಿಲು, ಬಟ್ ಇಲ್ಲಿ ಬಿಸಿಲು ಬರೋದೇ ಇಲ್ಲ. ಇಲ್ಲಿದ್ದ ವೆದರು, ಇಲ್ಲಿದ್ದು ವೈಬ್ ಏನಿದೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದರೆ ಅರ್ಥ ಆಗೋಲ್ಲ. ನೀವು ಯಾವಾಗಲಾದರೂ ಒಂದು ಸರಿ ಚಿಕ್ಕಮಗಳೂರು ಡಿಸ್ಟಿಕ್ ಬಂದರೆ, ಕಳಸ ಹೋಗಬೇಕು ಅಂದರೆ, ಕಳಸೇಶ್ವರನ ಹೊರನಾಡು ಹೋಗಬೇಕು ಅಂದರೆ ಡೆಫಿನೆಟಾಗಿ ನೀವು ಮಾಗುಂಡಿ ವೇ ಇರುವಂಥ ಈ ರೋಡನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ. ನೀವು ಪಾಸ್ ಆದಾಗ ನಿಮಗೆ ಇಲ್ಲಿದು ವೈಬ್ ಏನಿದೆ, ಡ್ರೈವ್ ಫೀಲ್ ಏನಿದೆ ಅಂತ ಗೊತ್ತಾಗುತ್ತೆ. ಇವಾಗ ಒಂದು ಗಾಡಿ ಹೋಯ್ತು ನೋಡಿ, ನಾನು ಆಲ್ಮೋಸ್ಟ್ ಇಲ್ಲೊಂದು 15-20 ಮಿನಿಟ್, ಹಾಫ್ ಆನ್ ಅವರ್ ಆಯಿತು ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಒಂದೇ ಒಂದು ವೆಹಿಕಲ್ ಪಾಸ್ ಆಗಲಿಲ್ಲ. ಯಾಕೆಂದರೆ ಈ ರೋಡಲ್ಲಿ ಸ್ವಲ್ಪ ವೆಹಿಕಲ್ಸ್ ಕಡಿಮೆನೇ ಬರುತ್ತೆ. ಯಾರಾದರೂ ಹೊರನಾಡು ಬಂದವರು ಕಳಸ ಹೋಗಬೇಕು, ಶೃಂಗೇರಿ ಹೋಗಬೇಕು ಅಂದರೆ ಅದಕ್ಕೆ ಬೇರೆಯೇ ವೇ ಇದೆ, ಸ್ವಲ್ಪ ಈಸಿಯೆಸ್ಟ್ ವೇ ಇದೆ. ಹಾಗಾಗಿಬಿಟ್ಟು ಈ ವೇನಲ್ಲಿ ಯಾರೂ ಬರೋಲ್ಲ. ಬಟ್ ಡೆಫಿನೆಟಾಗಿ ನಿಮಗೆ ತುಂಬಾ ಒಂದು ಕಂಫರ್ಟ್, ಒಂದು ನೇಚರ್ನ ಲವ್ ಮಾಡೋರು, ನೇಚರ್ನ ಫೀಲ್ ಮಾಡಬೇಕು ಅಂದರೆ ಡೆಫಿನೆಟಾಗಿ ಈ ರೋಡನ್ನ ಟ್ರೈ ಮಾಡಿ. ಬಾಳೆಹೊನ್ನೂರು ಟು ಕಳಸ ಮಾಗುಂಡಿ ವೇನಲ್ಲಿ ಬನ್ನಿ, ತುಂಬಾ ಚೆನ್ನಾಗಿದೆ. ನನಗೆ ನನ್ನ ಡಿಸ್ಟಿಕ್ ಏನಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಂದರೆ, ಇವಾಗ ನೋಡಿ ಆ ಕಾಡು ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀವಿ. ಇದೊಂದು ವಿಲೇಜ್ ಇದು. ಇಲ್ಲಿ ತುಂಬಾ ಜನವಾಸ ಇದೆ, ಮನೆಗಳೆಲ್ಲ ಇದೆ. ಆದರೆ ಒಬ್ಬರು ಕಾಣಿಸ್ಕೊಳ್ಳೋದಿಲ್ಲ. ಇದು ಏನಕ್ಕೆ ಕಾಣಿಸ್ಕೊಳ್ಳೋದಿಲ್ಲ ಅಂದರೆ ತುಂಬಾ ಶ್ರಮಜೀವಿಗಳು. ಇಲ್ಲಿ ಒಂದಿನ ಸಂಡೇ ಒಂದಿನ ಬಿಟ್ಟರೆ ಬೇರೆ ಯಾವ ದಿನವೂ ಜನಗಳು ತುಂಬ ಓಡಾಡೋದು, ಹೊರಗಡೆ ಕಾಣಿಸ್ಕೊಳ್ಳೋದು ಈ ಥರ ಏನೂ ಇರೋದಿಲ್ಲ. ಯಾಕೆಂದರೆ ಕಾಫಿ ಎಸ್ಟೇಟ್ ಈ ಥರ ಕೆಲಸಗಳಲ್ಲಿ ಅವರು ತುಂಬಾ ಇರ್ತಾರೆ. 6 ಡೇಸು ಅವರು ಬ್ಯುಸಿಯಾಗಿರ್ತಾರೆ. ಬರ್ತಾ ನನಗೆ ನೋಡ್ಲಿಕ್ಕೆ ಸಿಕ್ಕಿದ್ದೊಂದು ಈ ಸುಂದರವಾದ ದೇವಸ್ಥಾನ. ಈ ಫುಲ್ಲು ಹಸಿರು ಗಿಡ ಮರಗಳ ಮಧ್ಯೆ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಸ್ಪೆಷಲ್ಲಾಗಿ ಹೇಳಲೇಬೇಕಾಗಿರೋ ಒಂದು ವಿಚಾರ ಏನಂದರೆ, ಒಂದೇ ಒಂದು ಪ್ಲಾಸ್ಟಿಕ್ ಆಗಲಿ ಏನೂ ಇಲ್ಲ, ಎಷ್ಟು ನೀಟಾಗಲ್ಲಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇದು ಗ್ರಾಮಸ್ಥರದ್ದಾಗಿರೋದ್ರಿಂದ ಅವರೇ ಇದನ್ನೆಲ್ಲ ನೋಡಿಕೊಂಡು ಅವರೇ ಇನಿಷಿಯೇಟ್ ತಗೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂದ್ಕೊಳ್ತೀನಿ. ಇಲ್ಲೊಂದು ತುಂಬ ಒಳ್ಳೆ ಫ್ರೇಮ್ ಇತ್ತು, ಅದನ್ನು ತೆಗೆಯೋಣ ಅಂತ ಬಂದೆ. ಅಷ್ಟರಲ್ಲೇ ಮಳೆ ಸ್ವಲ್ಪ ಜಾಸ್ತಿ ಆಯಿತು. ಇಲ್ಲಿ ನೋಡಿ, ಇಷ್ಟು ದೊಡ್ಡ ಜರಿ ಇದೆ ನೋಡಿ. ಈ ಜರಿ ಮೇಲೆ ಕಾಫಿ ಗಿಡಗಳೆಲ್ಲ ನಿಂತಿದೆ. ಇಲ್ಲಿ ನಮ್ಮ ಜನ ಕೆಲಸ ಮಾಡ್ತಾರೆ, ಮಳೆಗಾಲದಲ್ಲೂ ಕೆಲಸ ಮಾಡ್ತಾರೆ, ನಾರ್ಮಲ್ ಟೈಮಲ್ಲೂ ಕೆಲಸ ಮಾಡ್ತಾರೆ. ಇದೊಂದು ಫ್ರೇಮನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಯಾಕಂದರೆ ನಾವು ಕಾಲೇಜ್ ಮುಗಿಸಿ ಬರ್ತಾ ಬಸ್ ಇಲ್ಲೊಂದು ಸ್ಟಾಪ್ ಆಗ್ತಾಯಿತ್ತು. ನನ್ನ ಫ್ರೆಂಡ್ ಒಬ್ಬಳು ಇಲ್ಲೇ ಇಳಿತಾ ಇದ್ದಿದ್ದು. ಸೊ ಈ ಫ್ರೇಮ್ ಇದೆಯಲ್ಲ, ಇದು ನಮ್ಮ ಮಳೆ ಬರ್ತಾ ಇದೆ, ಇಲ್ಲ ಅಂದರೆ ನಾನು ಕ್ಲೀನಾಗಿ ಸ್ವಲ್ಪ ಆಪೋಸಿಟಲ್ಲಿ ನಿಂತ್ಕೊಂಡು ತೋರಿಸ್ತಾ ಇದ್ದೆ. ಅದು ಏನಕ್ಕೆ ಈ ಪ್ಲೇಸು ಸ್ಪೆಷಲ್ ಅಂತ ಹೇಳಿದರೆ, ಇಲ್ಲಿ ನಿಂತ್ಕೊಂಡು ನೋಡಿದರೆ ಇಲ್ಲಿ ಕಾಣಿಸುತ್ತೆ ವ್ಯೂ. ಬಟ್ ಇಲ್ಲಿ ಇವಾಗ ತುಂಬಾ ಮಳೆ ಬರ್ತಾ ಇದೆ, ನನಗೆ ಅದು ಕರೆಕ್ಟಾಗಿ ಒಂದು ಫ್ರೇಮ್ ತೋರ್ಸೋಕ್ಕಾಗ್ತಾ ಇಲ್ಲ. ಇದೆ ಹಳ್ಳುವಳ್ಳಿ ಅಂತ, ಕಳಸದಿಂದ ಒಂದು 4-5 ಕಿಲೋಮೀಟ್ರ್ ಹಿಂದೆ ಇದೆ ನೋಡಿ ಭದ್ರಾ ನದಿ. ಇದು ನಾನು ಹೊರಗಡೆಯಿಂದ ಕ್ಲೀನಾಗಿ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ತುಂಬಾ ಮಳೆ ಬರ್ತಾ ಇದೆ. ನಿಮಗೆ ಹೊರಗಡೆ ಕಾಣಿಸುತ್ತೋ ಇನ್ನೂ ಗೊತ್ತಿಲ್ಲ ನನಗೆ. ಹೇಗೆ ಹರಿತಾ ಇದೆ. ಇಲ್ಲಿಂದನೇ ಕಳಸ ಪ್ರಾರಂಭ ಆಗೋದು. ಇದೇ ಒಂದು ಮೇನ್ ಜಂಕ್ಷನ್. ಮಂಗಳೂರು ಹೋಗ್ಲಿಕ್ಕೂ ಹೊರನಾಡು ಹೋಗ್ಲಿಕ್ಕೂ ಇದೊಂದು
ಜಂಕ್ಷನ್ ಇದ್ದಾಗೆ. ನಾನು ಕಾಲೇಜ್ ಟೈಮಿಂದನೂ ಹೇಳ್ತಾ ಇದ್ದೆ, ನನಗೆ ತುಂಬ ಫೇವ್ರೆಟ್ ಪ್ಲೇಸ್ ಅಂದರೆ ಕಳಸ. ನನಗೆ ತುಂಬಾ ಇಷ್ಟ. ಇಲ್ಲಿದು ವಾತಾವರಣ ಆಗಿರ್ಬೋದು, ಇಲ್ಲಿದು ಜನರಾಗಿರ್ಬೋದು. ನಾನು ನನ್ನ ಫ್ರೆಂಡ್ಸ್ ಹತ್ರ ಹೇಳ್ತಾನೆ ಇದ್ದೆ, ಇಲ್ಲಿ ತುಂಬ ಕಾಮ್ ಆಗಿರ್ತಾರೆ. ನನಗೆ ತುಂಬಾ ಇಷ್ಟ ಇಲ್ಲಿದು ವಾತಾವರಣನೂ, ಇಲ್ಲಿದು ಜನಗಳೂ ತುಂಬಾ ಇಷ್ಟ ಆಗುತ್ತೆ. ಈ ಕಳಸ ಅನ್ನೋದು ಮೈನ್ ಜಂಕ್ಷನ್ ಇದು. ಇಲ್ಲಿ ಸುತ್ತ ಹಳ್ಳಿಗೂ ಇದೆ ಮೈನ್ ಜಂಕ್ಷನ್ನು. ಮತ್ತು ಏನಾದರೂ ಪರ್ಚೇಸಿಂಗ್ ಆಗಿರ್ಬೋದು, ಮತ್ತು ಹೋಗೋದು ಅಂದರೆ ಮಂಗಳೂರು ಕೂಡ ಕನೆಕ್ಟ್ ಮಾಡಬೇಕು ಅಂದರೆ ಇದೇ ಒಂದು ಮೈನ್ ಜಂಕ್ಷನ್ ಇದು. ಸೊ ಇಲ್ಲಿಂದನೇ ಮಂಗಳೂರು ಕನೆಕ್ಟ್ ಆಗುತ್ತೆ. ಫ್ರೆಂಡ್ ಒಬ್ಬರು ಸಿಗ್ತೀನಿ ಅಂತ ಹೇಳಿದ್ದಾರೆ. ನಾನು ಇವಾಗ ಆಲ್ಮೋಸ್ಟ್ ಕಳಸ ರೀಚ್ ಆಗಿದ್ದೀನಿ. ಫೋನ್ ಮಾಡಿದರೆ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ರೀಚ್ ಆಗಿ ಒಂದು 10-15 ಮಿನಿಟ್ಸ್ ಆಯಿತು. ತುಂಬಾ ಕಾಲ್ ಮಾಡ್ತಾಯಿದ್ದೀನಿ. ಇಲ್ಲಿವಾಗ ಈ ಮಳೆಗಾಲದಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂದರೆ ನೆಟ್ವರ್ಕ್ ಅಷ್ಟು ಕ್ಲಿಯರಾಗಿ ಸಿಗೋದಿಲ್ಲ, ಕನೆಕ್ಟ್ ಆಗ್ತಾನೇ ಇಲ್ಲ ಫೋನು. ಆವಾಗಿಂದ ಟ್ರೈ ಮಾಡ್ತಾನೇ ಇದ್ದೀನಿ. ಸೊ ಇವರೇ ಬರಲಿಕ್ಕೆ ಹೇಳಿದ್ದು. ಆಲ್ಮೋಸ್ಟ್ ತುಂಬ ವರ್ಷ ಆಗಿಬಿಟ್ಟಿತ್ತು, ಈ ಕಡೆ ಬಂದೇ ಇಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಸಾರ್ ಬಂದರು. ಇವರೇ ನಾನು ಹೇಳ್ತಾ ಇದ್ದೀನಿ, ನನ್ನ ಫ್ರೆಂಡು. ಇವೊಂದು ಕ್ಯಾರೆಕ್ಟರ್ ಹೇಗೆ ಅಂದರೆ ತುಂಬ ಹೆಲ್ಪಿಂಗ್. ನೋಡಿ, ಇವಾಗ ಬಂದು ನಿಂತಿದ್ದಾನೆ, ಅಷ್ಟೊತ್ತಿಗೆ ಅಕ್ಕಪಕ್ಕ 4 ಜನ ಅವನ್ನ ಕರೆದು ಮಾತಾಡಿಸ್ತಾ ಇದ್ದಾರೆ. ಸೊ ಇವಾಗಂತಲ್ಲ, ನಮ್ಮ ಕಾಲೇಜ್ ಟೈಮಿಂದನೂ ಇವನು ಇದೇ ಥರನೇ. ಏನಾದರೂ ಹೆಲ್ಪ್ ಅಂದರೆ ಸ್ವಲ್ಪ ಮುಂದೆನೇ ನಿಂತ್ಕೊಳ್ತಾನೆ. ಅದು ಇದು ಅಂತ ತುಂಬ ಬ್ಯುಸಿಯಾಗೇ ಇರ್ತಾನೆ. ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ ಅಂತ ನಾವು ಕಾಲೇಜ್ ಟೈಮಲ್ಲಿ ತುಂಬ ರೆಗ್ಯುಲರಾಗಿ ಹೋಗ್ತಾ ಇದ್ದಿದ್ದು ಒಂದು ಹೋಟೆಲ್ ಇದೆ, ಹೋಟೆಲ್ ಸೂರ್ಯ ಅಂತ. ಇಲ್ಲಿ ಸಿಗೋ ಊಟ ನ್ಯಾಚುರಲ್ ಫುಡ್, ಯಾವುದೇ ರೀತಿ ಕೆಮಿಕಲ್ ಇದಿರೋ ಒಂದು ಫುಡ್ ಇದೆ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದರೆ ಆಗೋದಿಲ್ಲ. ಬಾಯ್ಲ್ ರೈಸ್ ಮತ್ತು ಹುರುಳಿಕಾಳು ಸಾರು ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಸಿಗೋ ಫಿಶ್ ಅಂತೂ ಅವ್ರು ಅದು ಏನು ಮಸಾಲ ಮಾಡ್ತಾರೆ ಏನಂತ ಗೊತ್ತಿಲ್ಲ. ನೋಡಲಿಕ್ಕೆ ನಿಮಗೆ ಸ್ವಲ್ಪ ಲೈಟ್ ಬ್ಲ್ಯಾಕಿಶ್ ಕಲರ್ ಇರುತ್ತೆ, ಬಟ್ ಅದರ ಸ್ಪೆಷಲ್ ಮಸಾಲ ಅದು. ಈ ಥರ ಲೈಮ್ ಹಾಕಿಬಿಟ್ಟು ಅದನ್ನು ಟೇಸ್ಟ್ ಮಾಡೋದಿದೆಯಲ್ಲ, ಅದು ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದರೆ, ಇಲ್ಲಿ ಕುಡಿಲಿಕ್ಕೆ ನೀರಿಗಿನ್ನ ಆ ರೈಸನ್ನು ಬೇಯಿಸಿರುವಂಥ ನೀರನ್ನೇ, ಅದಕ್ಕೆ ಗಂಜಿ ಅಂತ ಹೇಳ್ತೀವಿ, ಆ ಗಂಜಿ ನೀರನ್ನೇ ಕೊಡ್ತಾರೆ. ಆಹಾ, ಅದು ಟೇಸ್ಟ್ ಮಾಡಿದ್ರೇ, ಅದನ್ನು ಫೀಲ್ ಮಾಡಿದ್ರೇ ಗೊತ್ತಾಗುತ್ತೆ. ಇಷ್ಟು ದೂರ ಬಂದಿದ್ದೀವಿ, ಊಟ ಆದಮೇಲೆ ಎಲ್ಲಾದರೂ ಹೋಗಬೇಕಲ್ಲ ಅಂದಾಗ ಸಂಸುನೇ ಹೇಳಿದ್ದು ಕ್ಯಾತನ್ಮಕ್ಕಿ ಅಂತ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಅದನ್ನು ನೋಡಲೇಬೇಕು. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಗೆ ಮೂವ್ ಆಗ್ತಾ ಇದ್ವಿ. ತುಂಬಾ ಖುಷಿ ಆಯಿತು. ನಮ್ಮದು ಜೂನಿಯರ್ಸ್ ಇದ್ದರು, ನಾನು ಅವ್ರನ್ನ ನೋಡಿನೇ ಒಂದು 10 ವರ್ಷ ಮೇಲಾಗಿದೆ. ಬಟ್ ಅಲ್ಲಿ ತುಂಬ ದೂರದಿಂದ ನೋಡಿನೇ ಅವರು ಬಂದುಬಿಟ್ಟು ಮಾತಾಡಿಸ್ಕೊಂಡು ತುಂಬಾ ಖುಷಿ ಆಗ್ಬಿಟ್ಟು. ನಾವಿವಾಗ ಹೋಗ್ತಾ ಇರೋ ಜಾಗ ಕ್ಯಾತನ್ಮಕ್ಕಿ ಅಂತ ಒಂದು ವ್ಯೂ ಪಾಯಿಂಟ್ ಇದೆ. ಇದು ಕಾಲೇಜ್ ಟೈಮಲ್ಲಿ ನಾವು ತುಂಬಾ ಬರ್ತಾ ಇದ್ದಿದ್ದಂಥ ಒಂದು ಜಾಗ. ಇದು ಕಳಸದಿಂದ ಹಿರೇಬೇಲ್ ಹೋಗೋ ರೋಡಿಂದ ಒಂದು ರೈಟ್ ಕ್ರಾಸಿಂಗ್ ಒಳಗಡೆ ಬರುತ್ತೆ. ಸೊ ಒಳಗಡೆ ಒಂದು 5 to 6 ಕಿಲೋಮೀಟರ್ಸ್ ಒಳಗಡೆ ಹೋಗ್ಬೇಕಾಗುತ್ತೆ. ಸೊ ಅದಾದಮೇಲೆ ಸಿಗೋ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಅದನ್ನು ನೀವು ನೋಡಿದ್ರೇ ನಿಮಗೆ ಗೊತ್ತಾಗೋದು ಸೊ ಯಾವ ಥರ ಇದೆ ಅಂತ. ಇಲ್ಲಿ ತುಂಬ ಮನೆಗಳು, ಹಳ್ಳಿ ಎಲ್ಲ ಇದೆ ಈ ರಸ್ತೆಯಲ್ಲಿ. ಅದಕ್ಕೆ ವ್ಯೂ ಪಾಯಿಂಟಿಗೆ ಅಂತ ಅಲ್ದಿದ್ರೂ ಇದೊಂದು ಹಳ್ಳಿಗೆ ಕನೆಕ್ಟ್ ಆಗೋದ್ರಿಂದ ರಸ್ತೆ ಎಲ್ಲ ತುಂಬ ಚೆನ್ನಾಗೇ ಮೇಂಟೈನ್ ಆಗಿದೆ. ಆಲ್ಮೋಸ್ಟ್ ಒಂದು 6-7 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಆದಮೇಲೆ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಇದೇ ನೋಡಿ ಆ ಪ್ಯಾರಡೈಸ್. ಅಲ್ಲಿಗೆ ಬರಲಿಕ್ಕೆ ಬೇರೆಯೇ ದಾರಿ ಇದೆ, ಇದಲ್ಲ. ಸೊ ಕಾರ್ ಪಾರ್ಕಿಂಗಿಗೆ ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಂದ ಬರ್ತಾ ಇದ್ದೀವಿ. ಇದು ಪಕ್ಕಾ ಆಫ್ ರೋಡ್. ಇದು ಇಲ್ಲಿ ಫುಲ್ ನೀರು ನಿಂತಿತ್ತು. ಸೊ ನಾರ್ಮಲಾಗಿ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಸಂದೇಶ್ ಫ್ರೆಂಡು ಮಲೆನಾಡಿಗೆ ಬಂದರೆ ಇವರಿಂದ ಕಚ್ಚಿಸ್ಕೊಳ್ಳೋದು ಒಂದು ಹರಕೆ ಇದ್ದಂಗೆ. ಇವರಿಲ್ಲದೆ ಮಲೆನಾಡಲ್ಲಿ ಮಳೆಗಾಲನೇ ಇಲ್ಲ.
ಓಕೆ, ಮಾರ್ನಿಂಗ್ ಕಳಸದಿಂದ ಹಿರೇಬೈಲು ಬಂದಿದ್ವಿ. ಹಿರೇಬೈಲು ಇದು ಮೈದಾಡಿ ಅಲ್ಲ, ಮೈದಾಡಿ ಬಂದಿದ್ದೀವಿ. ಇವಾಗ ವ್ಯೂ ನೋಡ್ಬೋದು ಯಾವ ಥರ ಇದೆ ಅಂತ. ನಾರ್ಮಲಿ ನಾವು ಬಂದಾಗ ಮಳೆ ಇರಲಿಲ್ಲ, ಬಟ್ ಮಂಜು ಹೇಗಿತ್ತು ಕೆಳಗಡೆಯಿಂದ ಯಾವ ಥರ ಕವರ್ ಆಗಿದೆ ಅಂತ ಹೇಳಿದರೆ ಫುಲ್ ಕವರ್ ಆಗಿಬಿಟ್ಟಿದೆ. ಇಲ್ಲಿ ವೀಡಿಯೋ ಮಾಡೋದಿರಲಿ, ಪಾಯಿಂಟ್ ನೋಡೋದಿರಲಿ, ಇಲ್ಲಿಂದ ಗಾಡಿ ಹತ್ರ ಒಂದ್ಸರಿ ಹೋದರೆ ಸಾಕುತ್ತಾಗಿದೆ. ಫುಲ್ಲು ಏನೂ ಇಲ್ಲ, ಫುಲ್ಲು ಪ್ಯಾಂಟೆಲ್ಲ ನೆಂದುಬಿಟ್ಟು ಫುಲ್ಲು ಇಲ್ಲೇ ಇದ್ದೀವಿ. ಇಲ್ಲಿಂದ ರಿಟರ್ನ್ ಹೋಗೋದು ಹೆಂಗೆ ಅಂತಲೇ ಗೊತ್ತಿಲ್ಲ. ನಾನು ಅಲ್ಲಿ ನಡ್ಕೊಂಡು ಬಂದಿರೋದು ತುಂಬಾ ಫುಲ್ಲು ಪ್ಯಾಂಟೆಲ್ಲ ಮೇಲೆ ಮಾಡಿಕೊಂಡು ನಡ್ಕೊಂಡೇ ಬಂದಿರೋದು. ಇಲ್ಲಿ ಬಂದಮೇಲೆ ವ್ಯೂ ಪಾಯಿಂಟ್ ಅಲ್ಲ, ಇಲ್ಲಿ ಮಳೆ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ. ತುಂಬ ಮಳೆ ಇದೆ, ಅಲ್ಲಿ ನಿಲ್ಲಕ್ಕೆ ಆಗಲ್ಲ ಅಂತ ಹೊರಡೋ ಟೈಮಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಇವ್ರು ಬಂದರು. ಆ ದನನ ಕಟ್ಟಾಕಿರೋರು ಇವರೇನೆ. ಈ ದನದ್ದು ಈ ನಾಯಿದು ಒಂದು ಸ್ಟೋರಿ ಅವ್ರು ಹೇಳಿದರು. ಅದು ಹೇಳಿದ ಮೇಲೆ ಅಲ್ಲಿಂದ ಬರಲಿಕ್ಕೆ ಮನಸ್ಸಾಗಲಿಲ್ಲ. ಅಲ್ಲೇ ನಿಂತ್ಕೊಂಡು ಅದನ್ನೇ ತುಂಬ ಹೊತ್ತು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಹೋಗಾಕ ಬರಲಿ ಬೈಲಿ ಬಾ, ಛತ್ರಿಯಲ್ಲಿ ನಿಂತ್ಕೊಳ್ಳೋಣ ಬಾ. ಇದೆರಡೂ ತುಂಬ ಒಳ್ಳೆ ಫ್ರೆಂಡ್ಸ್ ಅಂತೆ. ಆದರೆ ದನಕ್ಕೆ ಮಳೆ ಅಂದರೆ ಅಷ್ಟು ಇಷ್ಟ ಅಲ್ಲ ಅಂತೆ. ಮಳೆ ಬಂದಿದ ತಕ್ಷಣ ಒಂದು ಕಡೆನೇ ನಿಂತ್ಕೊಂಡು ಸೈಲೆಂಟ್ ಆಗಿಬಿಡುತ್ತಂತೆ. ಆದರೆ ನಾಯಿ ಆ ರೀತಿ ಅಲ್ಲಂತೆ. ಮಳೆ ಬಂದಿದ ತಕ್ಷಣ ಅದನ್ನು ತುಂಬಾ ಎಂಜಾಯ್ ಮಾಡುತ್ತಂತೆ, ತುಂಬಾ ಇಷ್ಟಪಡುತ್ತಂತೆ. ಸೊ ಇದರ ಫ್ರೆಂಡನ್ನು ಕರಿತಾ ಇದೆಯಂತೆ, ಬಾ ಮಳೆಯಲ್ಲಿ ನೆನೆಯೋಣ ಅನ್ನೋ ಥರ. ಅದಕ್ಕೆ ಇದು ಗಲಾಟೆ ಅಲ್ಲ, ಇದು ಹೊಡೆದಾಡ್ಕೊಳ್ತಾ ಇರೋದಲ್ಲ, ಇದಿಬ್ಬರು ಆಟ ಆಡ್ಕೊಳ್ತಾ ಇರೋದು, ಇದನ್ನು ಕರಿತಾ ಇರೋದು. ಕ್ಯಾತನ್ಮಕ್ಕಿಯಿಂದ ರಿಟರ್ನ್ ಬರ್ತಾ ಒಂದು ಟೀ ಎಸ್ಟೇಟ್ ಒಳಗಡೆಯಿಂದ ಬರಲಿಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಿಂದ ಬರ್ತಾ ಬ್ರೀಫಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಇದು ಅಷ್ಟೇ, ಒಂದು ಕರೆಕ್ಟಾಗಿ ವೀಡಿಯೋ ಮಾಡೋದಾಗಿದ್ದರೆ ತುಂಬಾ ಚೆನ್ನಾಗಿರೋ ಒಂದು ಪ್ಲೇಸ್ ಆಗಿತ್ತು. ಬಟ್ ಸ್ವಲ್ಪ ಲೇಟೇ ಆಗಿರೋದ್ರಿಂದ, ತುಂಬಾ ಮಳೆ ಬರ್ತಾ ಇರೋದ್ರಿಂದ ನಮಗೆ ಕರೆಕ್ಟಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಫ್ರೆಂಡನ್ನು ಅವ್ರ ಮನೆ ಹತ್ರ ಡ್ರಾಪ್ ಮಾಡಿಕೊಂಡು ಇವಾಗ ನಾನೊಬ್ಬನೇ, ನನಗೆ ಇದೇ ವೇ ಹತ್ತಿರ ಆಗಿರೋದ್ರಿಂದ 2019ರಲ್ಲಿ ತುಂಬ ಫ್ಲಡ್ ಆಗಿತ್ತು ಈ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ. ಅದರಲ್ಲಿ ಅತಿ ಹೆಚ್ಚು ಲ್ಯಾಂಡ್ ಸ್ಲೈಡಿಂಗ್ ಆಗಿರುವಂಥ ಒಂದು ತುಂಬ ನ್ಯಾರೋ ಒಂದು ವಿಲೇಜ್ ರೋಡಲ್ಲಿ ನಾನು ಮೂವ್ ಆಗ್ತಾ ಇದ್ದೀನಿ. ಇದೇ ನನಗೆ ಸ್ವಲ್ಪ ಹತ್ತಿರದ ವೇ. ಸೊ ಇದೇ ವೇನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನಿವತ್ತು ಮೈದಾಡಿ ಹಿರೇಬೈಲ್ ಹತ್ರ ಇರೋ, ಹಿರೇಬೈಲ್ ಅಂದರೆ ಕಳಸೇಶ್ವರ ಹೊರನಾಡು ಕಳಸದ ಹತ್ರ ಇರುವಂಥ ಹಿರೇಬೈಲ್ ಅಂತ ಒಂದು 6-7 ಕಿಲೋಮೀಟರ್ ಹತ್ರದಲ್ಲಿ ಒಂದು ಹಿರೇಬೈಲ್ ಅಂತ ಇದೆ. ಅಲ್ಲಿ ಮೈದಾಡಿ ಹಿಲ್ಸ್ ಅಂತ ಇದೆ. ತುಂಬ ಮೂವೀಸನ್ನೆಲ್ಲ ಅಲ್ಲೇ ಶೂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಪ್ಲೇಸು. ನಾನು ಅಲ್ಲಿ ವೀಡಿಯೋನು ನಿಮಗೆ ತೋರಿಸಿದೆ. ಆ ಪ್ಲೇಸಸ್ಸು ಅದೆಲ್ಲ ನಾರ್ಮಲಾಗಿ ನೀವು ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಬಟ್ ಅದಾದಮೇಲೆ ನನಗೆ ನಾನೊಂದು 10-12 ವರ್ಷ ಹಿಂದೆ ಹೋಗ್ಬಿಟ್ಟೆ. ನನ್ನ ಕಾಲೇಜ್ ಡೇಸ್ ಆಗಿರ್ಬೋದು, ಆವಾಗ ಹೇಗಿತ್ತು, ಮತ್ತು ನಾವು ಕಾಲೇಜ್ ಟೈಮಲ್ಲಿ ನಾವು ಟ್ರಿಪ್ ಮಾಡ್ತಾ ಇದ್ದಿದ್ದು ಇದೆಲ್ಲ ನೆನಪಿಗೆ ಬಂತು. ನಾನು ಮಿಸ್ ಮಾಡ್ಕೊಂಡಿದ್ದು ನಂದು ಎಲ್ಲ ಫ್ರೆಂಡ್ಸನ್ನು, ನಂದು ಕಾಲೇಜ್ ಫ್ರೆಂಡ್ಸ್ ಏನಿದ್ದಾರೆ ಅವನ್ನೆಲ್ಲರನ್ನೂ ನಾನು ಮಿಸ್ ಮಾಡಿಕೊಂಡೆ. ನಾನು
ಕಳಸ ಅಂತ ಕಳಸೇಶ್ವರ ಟೆಂಪಲ್ಲೇ ಕಳಸ ಎಂಟ್ರೆನ್ಸ್. ನಾನು ಅಲ್ಲಿ ಬಂದಿದ ತಕ್ಷಣ ನಾನು ತುಂಬ ಎಮೋಷ್ನಲ್ ಆಗ್ಬಿಟ್ಟೆ. ನನಗೆ ಒಂದು 10-12 ವರ್ಷ ಹಿಂದೆ ಹೋಗ್ಬಿಟ್ಟೆ. ನಾವು ಇವಾಗ ಲೈಫ್ ಅಂತ ಬಂದಾಗ ನಾವು ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಬಟ್ ಆವಾಗೆಲ್ಲ ನಾವು ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ. ಸುಮ್ಮನೆ ಕಾಲೇಜ್ ಹೋಗಬೇಕು ಅಷ್ಟೇ, ಹೋಗ್ತಾ ಇದ್ದೀವಿ. ಈ ಥರನೇ ಇದ್ದಿದ್ದು ಬಿಟ್ಟರೆ ಒಂದು ತುಂಬ ಸೀರಿಯಸ್ ಆಗಿ ಓದ್ಕೊಳ್ಳೋದು ಆ ಥರ ಏನೂ ಇರಲೇ ಇಲ್ಲ. ಇವಾಗ ಕೆಲವು ಸಿಚುವೇಶನ್ಗಳಲ್ಲಿ ನಾನು ತುಂಬಾ ನೆನ್ಪು ಮಾಡ್ಕೊಂಡಿದ್ದೀನಿ, ತುಂಬ ಅದ್ರ ಬಗ್ಗೆ ಫೀಲ್ ಮಾಡ್ಕೊಂಡಿದ್ದೀನಿ. ತುಂಬ ಸೀರಿಯಸ್ ಆಗಿ ಓದಬೇಕಾಗಿತ್ತು, ತುಂಬ ಸ್ಟ್ರಿಕ್ಟ್ ಆಗಿರಬೇಕಾಗಿತ್ತು ಕಾಲೇಜ್ ಡೇಸಲ್ಲಿ. ಅಂದರೆ ವಿದ್ಯಾಭ್ಯಾಸಕ್ಕೆ ಏನು ವ್ಯಾಲ್ಯೂ ಇದೆ ಅಂತ ನಾವು ಆವಾಗಲೂ ಲೆಕ್ಚರ್ಸ್ ಹೇಳ್ತಾಯಿದ್ರು. ಅದನ್ನು ಆ್ಯಸ್ ಯೂಶಲ್ ಏನು ಇವಾಗ ಜನ್ರೇಷನ್ನು ಓಲ್ಡ್ ಜನ್ರೇಷನ್ ಎಲ್ಲ ಮಾತಾಡ್ಕೊಳ್ತಾರೆ, ಸೇಮ್ ನಾನು ಮಾತಾಡ್ಕೊತಾ ಇದ್ದೀನಿ. ಎಲ್ಲರ ಮನಸ್ಸಲ್ಲೂ ಅದು ಬಂದೇ ಬರುತ್ತೆ. ಇಲ್ಲ ಲೆಕ್ಚರ್ಸ್ ಹೇಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನಮಗೂ ಅದಾಗಿತ್ತು. ಇವಾಗಿನ ಜನ್ರೇಷನ್ ಹುಡುಗರಿಗೂ ಅದು ಹಾಗೇ ಆಗುತ್ತೆ. ಬಟ್ ಏನಂದರೆ ನಾವು ಸ್ವಲ್ಪ ಜಾಸ್ತಿನೇ ಫ್ರೀಯಾಗಿದ್ವೇನೋ ಅಂತ ಅನ್ನಿಸ್ತಾ ಇದೆ. ಬಟ್ ಅದರಿಂದನೇ ನಾವು ತುಂಬ ಸಫರ್ ಮಾಡ್ಕೊಂಡಿದ್ದೀವಿ. ಎಜುಕೇಷನ್ಗೆ ತುಂಬ ಸ್ಟ್ರಿಕ್ಟಾಗಿ ಒಂದೊಳ್ಳೆ ಎಜುಕೇಷನ್ ತಗೊಬೇಕಾಗಿತ್ತು. ಎಜುಕೇಷನ್ ಸಿಸ್ಟಮನ್ನು ನಾವು ಯಾವತ್ತೂ ದೂರೋದಿಲ್ಲ. ನಾವು ಯಾವುದೇ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಲಿ, ಇಲ್ಲ ಒಳ್ಳೆ ಪ್ರೈವೇಟ್ ಸ್ಕೂಲ್ಗೆ ಹೋಗಲಿ, ಅಥವಾ ದೊಡ್ಡ ಫೀಸ್ ಕಟ್ಟಿರೋ ಕಾಲೇಜಸ್ಗೆ ಹೋಗಿರಲಿ, ಅಲ್ಲಿರೋ ಲೆಕ್ಚರರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅವರೆಲ್ಲ ಸರಿಯೇ ಇರ್ತಾರೆ. ಅಲ್ಲಿರೋ ವ್ಯವಸ್ಥೆ ಸರಿಯೇ ಇರುತ್ತೆ. ಬಟ್ ನಾನು ಸರಿ ಇರೋದಿಲ್ಲ ಅಷ್ಟೇ, ನಾನು ಸರಿ ಆಗಬೇಕು. ಎಜುಕೇಷನ್ ಅಂತ ಬಂದಾಗ ನಾವು ತುಂಬ ಸ್ಟ್ರಿಕ್ಟ್ ಆಗಬೇಕು. ಆಟ, ಎಂಟರ್ಟೈನ್ಮೆಂಟ್ ಮತ್ತು ಕಾಲೇಜ್ ಡೇಸಲ್ಲಿ, ಕಾಲೇಜ್ ಲೈಫಲ್ಲಿ ಇರಬೇಕಾಗಿರೋ ಎಂಟರ್ಟೈನ್ಮೆಂಟ್ ಅದೆಷ್ಟು ಬೇಕೋ ಅಷ್ಟೇ ಇರಬೇಕಾಗಿತ್ತು. ಬಟ್ ಸ್ವಲ್ಪ ಆ ಕಾಲಕ್ಕೆ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಎನಿವೇ, ನನಗೆ ಇವತ್ತಿನ ಡೇ ತುಂಬಾ ಡಿಫ್ರೆಂಟ್ ಆಗಿತ್ತು. ನಾನು ಒಂದು 8-10 ವರ್ಷದಿಂದ ನಾನು ಅಂದ್ಕೊತಾ ಇದ್ದೆ ಇಲ್ಲಿ ಬರಬೇಕು, ಒಂದ್ಸರಿ ನನ್ನ ಫ್ರೆಂಡ್ಸ್ ಎಲ್ಲರೂ ಸಿಗಬೇಕು, ನಾವು ಹಳೆ 10 ವರ್ಷ ಹಿಂದೆ ನಮ್ಮ ಕಾಲೇಜ್ ಡೇಸನ್ನು ನಾವು ಮಾತಾಡಬೇಕು, ಈ ಥರ ಎಲ್ಲ ತುಂಬಾ ಅಂದ್ಕೊಂಡಿದ್ದೆ. ಬಟ್ ಕೆಲಸ ಅಂತ ಬಂದಾಗ, ನಾವು ನಮ್ಮ ಕಮಿಟ್ಮೆಂಟ್ಸು, ನಮ್ಮ ಕೆಲಸ, ನಮ್ಮ ಫ್ಯಾಮಿಲಿ ಅಂತ ಬಂದಾಗ ನಾವು ಟೈಮ್ ಮಾಡ್ಕೊಡ್ಲಿಕ್ಕೆ ಆಗೋದಿಲ್ಲ. ಬಟ್ ನಾನು ಈ ವಿಡಿಯೋನ ನನ್ನ ಜೊತೆ ಓದಿರೋ ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನಾರ್ಮಲಿ ನನ್ನ ವೀಡಿಯೋದಲ್ಲಿ ನಾನು ಹೇಳೋ ಥರ ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್.